ಕಲಬುರಗಿ ಮಹಾನಗರ ಪಾಲಿಕೆಯ ಮೀಟಿಂಗ್ನಲ್ಲಿ ಸಭೆಯಲ್ಲಿ ಹೊಯ್ಕೈಯಾಗಿದೆ. ಕಾಂಗ್ರೆಸ್ನ ಸದಸ್ಯ ಮಹಾನಗರ ಪಾಲಿಕೆಯ ಸದಸ್ಯ ಕುರ್ಚಿಯನ್ನ ಎತ್ತಿ ಹಾಕಿ ಅಲ್ಲಿ ದಾಂಧಲೆಯನ್ನ ಮಾಡಿದ್ದಾರೆ. ಬಿಜೆಪಿ ಸದಸ್ಯ ಕೃಷ್ಣ ನಾಯಕ್ ಅವಹೇಳನಕಾರಿ ಮಾತು ಅಂತೇಳಿ ಕಿಡಿಕಾರಿದ್ರು. ಪಾಲಿಕೆ ಸದಸ್ಯ ಅಯೂಬ್ ಥಪ್ಪುಖಾನ್ ಕುರ್ಚಿ ಎತ್ತಿ ಹಾಕಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಬಂಜಾರ ಸಮುದಾಯದ ಮಹಿಳೆಯರು ಕಸ ಗುಡಿಸುವುದು ಕಂಡಿದ್ದೇವೆ, ಆದರೆ ಬುರ್ಕಾದಾರಿಗಳು ಕಸ ಗುಡಿಸುವುದು ಕಂಡಿದ್ದೀರಾ ಅಂತೇಳಿ ಕೃಷ್ಣ ನಾಯಕ್ ಅವರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಕೆರಳಿ ಕಾಂಗ್ರೆಸ್ನ ಅಯೂಬ್ ತಬುಖಾನ್ ಕೆಂಡವಾಗ್ತಾರೆ. ಕುರ್ಚಿಯನ್ನು ಎತ್ತಿ ಹಾಕಿ ಆಕ್ರೋಶವನ್ನು ಹೊರಹಾಕ್ತಾರೆ. ಕೃಷ್ಣ ನಾಯಕ್ ಕ್ಷಮೆ ಕೋರುವಂತೆ ಪಟ್ಟು ಹಿಡಿದಿದ್ದ ಕೈ ಸದಸ್ಯರು ಬಳಿಕ ಮೇಯರ್ ಸೂಚನೆಯಂತೆ ಕ್ಷಮೆ ಕೋರಿದ್ದಾರೆ ಬಿಜೆಪಿಯ ಸದಸ್ಯ ಕೃಷ್ಣ ನಾಯಕ್. ಕಲಬುರಗಿ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಆಗಿರುವಂಥ ಹೊಯ್ಕೈ ಇದು. ಸಭೆಯಲ್ಲಿ ಕುರ್ಚಿ ಎತ್ತಿ ಕಾಂಗ್ರೆಸ್ ಸದಸ್ಯರು ದಾಂಧಲೆಯನ್ನು ಮಾಡಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ಹೊಯ್ಕೈ ನಡೆದಿದೆ. ಸಭೆಯಲ್ಲಿ ಕುರ್ಚಿ ಎತ್ತಿ ಹಾಕಿ ಕಾಂಗ್ರೆಸ್ ಸದಸ್ಯ ದಾಂಧಲೆ ಮಾಡಿದ್ದಾನೆ. ಬಿಜೆಪಿಯ ಸದಸ್ಯ ಕೃಷ್ಣ ನಾಯಕ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಪಾಲಿಕೆ ಸದಸ್ಯ ಅಯೂಬ್ ತಬುಖಾನ್ ಕುರ್ಚಿ ಎತ್ತಿ ಹಾಕಿ ವಾಗ್ದಾಳಿಯನ್ನು ಮಾಡಿದ್ದು ಕಾಂಗ್ರೆಸ್ನ ಮಹಾನಗರ ಪಾಲಿಕೆ ಸದಸ್ಯ ಅಯೂಬ್ ಖಾನ್. ಬಂಜಾರ ಸಮುದಾಯದ ಮಹಿಳೆಯರು ಕಸ ಗುಡಿಸುವುದನ್ನು ಕಂಡಿದ್ದೇವೆ, ಆದರೆ ಬುರ್ಕಾದಾರಿಗಳು ಕಸ ಗುಡಿಸುವುದನ್ನು ಕಂಡಿದ್ದೀರಾ ಅಂತೇಳಿ ಕೃಷ್ಣ ನಾಯಕ್ ಅವರು ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಕಾಂಗ್ರೆಸ್ನ ಅಯೂಬ್ ತಬುಖಾನ್ ಕೆರಳಿ ಕೆಂಡವಾಗ್ತಾರೆ. ಕುರ್ಚಿ ಎತ್ತಿ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೃಷ್ಣ ನಾಯಕ್ ಕ್ಷಮೆ ಕೋರುವಂತೆ ಪಟ್ಟು ಹಿಡಿದಿದ್ದಾರೆ. ಆನಂತರ ಕಾಂಗ್ರೆಸ್ನ ಅಲ್ಲಿದ್ದಂಥ प्रॉपर्टी डैमेज वाले पर केस ಮಾಡ್ತಾರೆ. प्रॉपर्टी डैमेज तो बैठे जी गाड़ी में बैठे बोलूंगा. शेरगिर मत करो. अरे शेरगिर क्यों फेंक रहे थे? शेर क्यों फेंके? क्या होगा? हाँ? तुम बैठते नहीं बैठते? बैठो क्यों उधर वहाँ पे? मैं बात करते बैठो. शेरगिर मत करो. अरे शेरगिर क्यों फेंक रहे थे? शेर क्यों फेंके? क्या होगा? हाँ? ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲಬುರಗಿಯ ಕರೆಸ್ಪಾಂಡೆಂಟ್ ಓಂ ಪ್ರಕಾಶ್ ಮುನ್ನೂರು ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಯಾಕೆ ಅಲ್ಲಿ ದಾಂಧಲೆ ಮಾಡಿದ್ರು ಕಾಂಗ್ರೆಸ್ನ ಸದಸ್ಯರು? ಬಿಜೆಪಿಯ ಸದಸ್ಯರು ಏನು ಹೇಳಿದ್ರು? ಆ ನಂತರ ಏನೇನು ಆಯ್ತು ಅಲ್ಲಿ? ಓಂ ಪ್ರಕಾಶ್. ರಂಜಿತ್, ಕಲಬುರಗಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಇವತ್ತು ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಏನು ಗಲಾಟೆ ಆಗಿರುವಂತ ಒಂದು ಪ್ರಸಂಗ ನಡೆದಿರುವಂತದ್ದು. ಬಹಳ ಪ್ರಮುಖವಾಗಿ ಬಿಜೆಪಿಯ ಏನು ಕಾರ್ಪೊರೇಟರ್ ಆಗಿರುವಂತ ಕೃಷ್ಣ ನಾಯಕ್ ಅನ್ನೋರು ಮುಸ್ಲಿಂ ಮಹಿಳೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಏನು ಮುಸ್ಲಿಂ ಪಾಲಿಕೆ ಸದಸ್ಯರು ಈ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಪೌರ ಕಾರ್ಮಿಕರ ನೇಮಕಾತಿ ಸಂಬಂಧದಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ. ಇಲ್ಲಿ
ಬಂಜಾರ ಸಮುದಾಯದವರು ಏನು ಪೌರ ಕಾರ್ಮಿಕ ಕೆಲಸವನ್ನ ಮಾಡ್ತಾರೆ, ಕಸ ಗುಡಿಸೋದನ್ನ ಮಾಡ್ತಾರೆ. ಆದ್ರೆ ಯಾರಾದ್ರೂ ಮುಸ್ಲಿಂ ಮಹಿಳೆಯರು ಬುರ್ಕಾವನ್ನ ಧರಿಸಿ ಏನು ಕಸ ಗುಡಿಸೋದನ್ನ ನೋಡಿದ್ರ ಅನ್ನುವಂತ ಒಂದು ಪ್ರಶ್ನೆ ಬಿಜೆಪಿಯ ಸದಸ್ಯರು ಕೃಷ್ಣ ನಾಯಕ್ ಅನ್ನುವಂತ ವ್ಯಕ್ತಿ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪಾಲಿಕೆ ಅವರು ತಕ್ಷಣ ಕೇಳಿ ಕೆಂಡವಾಗಿ ಅಲ್ಲಿದ್ದಂತ ಏನು ಸಾಮಾನ್ಯ ಸಭೆಯಲ್ಲಿದ್ದಂತ ಕುರ್ಚಿಯನ್ನ ಎತ್ತಿ ಬಿಸಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಇಡೀ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ನಡೆದ ಅಕ್ರಮ ಸಂಬಂಧ ದೊಡ್ಡ ಮಟ್ಟದ ಗಲಾಟೆಗೆ ಕಾರಣವಾಗಿ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಏನು ಸದಸ್ಯರ ನಡುವೆ ಗದ್ದಲಕ್ಕೆ ಕಾರಣವಾಗಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಓಂ ಪ್ರಕಾಶ್.